ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ಬ ನಟನಿಗೆ 100ನೇ ಸಿನಿಮಾ ಬಹಳ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಅದು ವೃತ್ತಿ ಜೀವನಕ್ಕೆ ಕೆಲವೊಮ್ಮೆ ಅದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅದೇ ರೀತಿ ರೆಬೆಲ್ ಸ್ಟಾರ್ ಅಂಬರೀಷ್ ಕರಿಯರ್ಗೆ ಪ್ಲಸ್ ಆದ ಸಿನಿಮಾ ಜೋ ಸೈಮನ್ ನಿರ್ದೇಶನದ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್. ಈ ಸಿನಿಮಾವನ್ನು ಸಂಪೂರ್ಣವಾಗಿ ಹಾಂಗ್ಕಾಂಗ್ನಲ್ಲೇ ಚಿತ್ರೀಕರಿಸಲಾಗಿತ್ತು. ಅಣ್ಣಾವರ ನಂತರ ಬಾಂಡ್ ಪಾತ್ರವನ್ನು ಹೋಲುವಂಥ ಪಾತ್ರ ಮಾಡಿದ ಕನ್ನಡದ ನಟ ಅಂಬರೀಷ್ ಅನಿಸಿಕೊಂಡ್ರು. Come on, move. Welcome, Agent Amar. Welcome. ಈಗ ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಯ್ತಾ? ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ನಿನ್ನನ್ನು ಹಿಡಿದು ತರಿಸೋ ಶಕ್ತಿ ನನಗಿದೆ. ಈಗ ನಿನ್ನ ಯಾತಕ್ಕೆ ತರಿಸಿದ್ದೀನಿ ಗೊತ್ತಾ? ಹಾವು ಹೆಡೆ ಎತ್ತಿ ಗರುಡನಿಗೆ ತಾನಿರೋ ಸ್ಥಳನ ತಾನೇ ತೋರಿಸುತ್ತಂತೆ. ನಿನ್ನ ಮೃತ್ಯು ದೇವತೆನ ಇನ್ವಿಟೇಷನ್ ಕೊಟ್ಟು ಕರ್ಸ್ಕೊಂಡಿದ್ಯಾ ನನ್ನ ಮೂಲಕ. ಶಾಬಾಸ್, ನಿಜವಾಗ್ಲೂ ನೀನು ನನಗೆ ಸರಿಯಾದ ಎದುರಾಳಿ. ಸಾವಿನ ಅಂಚಿನಲ್ಲಿದ್ರು ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ನಿನ್ನಂತ ಸಾಹಸಿ ಯುವಕನ್ನ ಕೊಲ್ಲೋಕೆ ನನಗಿಷ್ಟ ಇಲ್ಲ. ಇದುವರೆಗೂ ಆದದನ್ನೆಲ್ಲ ಮರೆತು ಒಂದು ಒಪ್ಪಂದಕ್ಕೆ ಬರೋಣ. ಓಕೆ ಓಕೆ ಮಿಸ್ಟರ್ ಬಾವ್ಲಿ, ನೀನ್ ಈಗಲೇ ನನಗೆ ಸರೆಂಡರ್ ಆಗೋದಾದ್ರೆ ನಿನಗೆ ಕೊಡೋ ಶಿಕ್ಷೆಯಲ್ಲಿ ಸ್ವಲ್ಪ ರಿಯಾಯಿತಿ ತೋರಿಸಿ ಅಂತ ನಾನೇ ರೆಕಮೆಂಡ್ ಮಾಡ್ತೀನಿ. ನಾನು ಸರೆಂಡರ್ ಆಗಬೇಕಾ? ಇಡೀ ಪ್ರಪಂಚನೇ ನನಗೆ ಸರೆಂಡರ್ ಆಗಬೇಕು. ಜೇಮ್ಸ್ ಬಾಂಬ್ನಿಂದ ನನಗೆ ವಿರೋಧವಾಗಿರೋ ದೇಶಗಳನ್ನೆಲ್ಲ ಧ್ವಂಸ ಮಾಡಿ ನನ್ನದೇ ಆದ ಚಕ್ರಾಧಿಪತ್ಯನ ಸ್ಥಾಪನೆ ಮಾಡ್ತೀನಿ. ಅದೆಲ್ಲ ನಿನ್ ಹುಚ್ಚು ಕಲ್ಪನೆ ಬಾವ್ಲಿ. ನಿನ್ನ ಕನಸಿನ ಸಾಮ್ರಾಜ್ಯನ ಕಟ್ಟಕ್ ಹೋಗಿ ನಿನ್ ಸಮಾಧಿಗೆ ಹಳ್ಳನ ನೀನೇ ತೋಡ್ಕೋಬೇಡ. ನೀನ್ ಅಲ್ದೆ ಬೇರೆ ಯಾರೇ ಆಗಿದ್ರು ಈ ಮಾತಾಡ ಮುಗಿಸುವಷ್ಟರಲ್ಲಿ ಹೆಣವಾಗಿ ಬೀಳ್ಬೇಕಾಗ್ತಿತ್ತು. ನೋಡೋ, ನನ್ನ ತಾಳ್ಮೆ ಕೆಡಿಸ್ಬೇಡ. ಆ ಜಗದೀಶ ನಮ್ಮ ಸೀಕ್ರೆಟ್ನೆಲ್ಲ ಕಲೆಕ್ಟ್ ಮಾಡಿ ನಿನ್ ಕೈಲಿ ಕೊಟ್ಟಿದ್ದಾನಂತೆ. ಅದೆಲ್ಲಿಟ್ಟಿದೆಯಾ ಹೇಳ್ಬಿಡು. ನೀನನ್ನ ಈ ದ್ವೀಪಕ್ಕೆ ರಾಜನನ್ನಾಗ ಮಾಡಿ ನಾನು ನಿನಗೆ ಸೇವಕನಾಗಿರ್ತೀನಿ. ಎಲ್ಲಿದೆ ಡೈರಿ? ಅದು ಇರಬೇಕಾಗಿದ್ದ ಜಾಗದಲ್ಲಿದೆ. ಇನ್2 ದಿನದಲ್ಲಿ ಸೇರ್ಬೇಕಾಗಿದ್ದ ಜಾಗ ಸೇರುತ್ತೆ. ಆಮೇಲೆ ನೀವೆಲ್ಲ ನೇಣಗಮದಲ್ಲಿ ನೇತಾಡಬೇಕಾಗಿತ್ತೆ. ಸಿದ್ಧವಾಗಿರಿ. ನೀನು ಕೊಡಬೇಕು ಟ್ರೀಟ್ಮೆಂಟ್ ಕೊಟ್ರೇನೆ ನೀನು ಬಾಯ್ ಬಿಡೋದು. ಕಾಲಕ್ಕೆ ತಕ್ಕಂತೆ ಆಯಾ ನಟ ನಟಿಯರ ಜೋಡಿ ಯಶಸ್ವಿ ಜೋಡಿಯಾಗಿ ಹೆಸರುವಾಸಿಯಾಗೋದು ವಾಡಿಕೆ. ಅದೇ ರೀತಿ ಅಂಬರೀಷ್ ಅಂಬಿಕಾ ಜೋಡಿ ಅಂದಿನ ಕಾಲಕ್ಕೆ ಅತ್ಯಂತ ಜನಪ್ರಿಯವಾಗುತ್ತೆ. ಅವರಿಬ್ಬರ ಜೋಡಿಯ ಸಾಕಷ್ಟು ಸಿನಿಮಾಗಳು ಯಶಸ್ವಿಯಾಗುತ್ತೆ. ಅದೇ ಸಾಲಿನಲ್ಲಿ ಈ ಜೋಡಿ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಸಿನಿಮಾದಲ್ಲಿ ಕಾಣಿಸಿಕೊಂಡು ಸಿನಿ ರಸಿಕರನ್ನ ಮನೋರಂಜಿಸಿತ್ತು. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 ನಮಸ್ಕಾರ ಸರ್. ಯಾಕಾಶ ಇಟ್ಲಿಟ್ಟು ಸೀನಿಯರ್ಸ್ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಾಯ್ತು, ನೀನ್ ಈಗ ಬರ್ತಾ ಇದೆಯಲ್ಲ? ಯಾಕಮ್ಮ ಹಾಗೆ ನನ್ನೇನ್ ನೋಡ್ತಿದ್ಯಾ? ಅದೇ ಕಣ್ಣು, ಅದೇ ಮಗು, ಅದೇ ನೋಟ, ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗೋಕೆ ನನಗೇನಾಗಿದೆ? ಸರ್, ನಿಮಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಈ ಗೋಪಿ ಲೋಲನ್ಗೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಯಾರು ಇಲ್ಲ. ಆಶಾ, ಈಗೆಲ್ಲ ಕ್ಲಾಸ್ ಟೈಮಲ್ಲಿ ಬಂದು ಕೆಲ್ಸಕ್ಕೆ ತೊಂದರೆ ಮಾಡ್ಬೇಡಮ್ಮ. ನೀನು ಹೋಗಮ್ಮ. ಸರ್ ಸರ್, ಒಂದ್ ನಿಮಿಷ ಸರ್. ಮೊನ್ನೆ ಯಾರೋ ನನ್ನ ಕಿಡ್ನಾಪ್ ಮಾಡಕ್ ಬಂದಾಗ ಯಾರೋ ವೀರಾಧಿ ವೀರ, ಶೂರಾಧಿ ಶೂರ ಮೋಟರ್ ಬೈಕ್ ನಲ್ಲಿ ಮಿಂಚಿನ ವೇಗದಲ್ಲಿ ಬಂದು
ಅವ್ರನ್ನ ಹೊಡೆದು ನನ್ನನ್ನು ಕಾಪಾಡಿದ್ರು ಸರ್. ಅದಕ್ಕೆ ನಾನೇನ್ ಮಾಡ್ಲಿ? ಆತನ ಕಣ್ಣು ಇದೇ ತರ ಇತ್ತು, ಆತನ ಮೂಗು ಇದೇ ತರ ಇತ್ತು. ಆತನ ಮೈ ಕಾಲು ಕೈ ಎಲ್ಲ ಹೀಗೆ ಇತ್ತಾ? ಅಲ್ಲಮ್ಮ, ಪ್ರಪಂಚದಲ್ಲಿ ಒಬ್ರ ತರ ಇನ್ನೊಬ್ರು ಇರಲ್ವಾ? ನಾನಂತೂ ನೀನ್ ಅನ್ಕೊಂಡಿರೋ ಹಾಗೆ ಶೂರಾನೂ ಅಲ್ಲ, ಧೀರಾನೂ ಅಲ್ಲ. ಸುಳ್ಳು ಹೇಳ್ತೀರಾ? ಹುಚ್ಚುಡುಗಿ. ಅಲ್ಲಮ್ಮ, ನನಗೆ ಸರಿಯಾಗಿ ಸೈಕಲೇ ಹೊಡಿಯೋಕ್ ಬರಲ್ಲ, ಇನ್ ನಾನು ಮೋಟರ್ ಸೈಕಲ್ ಬಿಡೋದಾ? ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ನಾನು ಗುಂಡಿಗೆನೆ ಕೈಗೆ ಬಂದ್ಬಿಡುತ್ತೆ. ಅಂತದ್ರಲ್ಲಿ ಫೈಟ್ ಮಾಡೋದಾ? ಶಿವ 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 ಶಿವ. ನನ್ನ ಆಸೆ ಪೂರ್ತಿ ನಿರಾಶೆ ಮಾಡ್ಬಿಟ್ರಿ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ. ನೋಡಮ್ಮ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ದೇವ್ರ ಧ್ಯಾನ ಮಾಡ್ಕೊಂಡು ಮಲಗಬೇಕು. ಇಲ್ಲದಿದ್ರೆ ಯಾರನ್ನೋ ನೆನೆಸ್ಕೋತಾ ಕೆಟ್ಟ ಕೆಟ್ಟ ಕನ್ಸ್ ಕಾಣ್ತಾ ಕಂಡವ್ರಿಗೆಲ್ಲ ಪ್ರಾಣ ತೆಗಿಬೇಕಾಗುತ್ತೆ. ಅಯ್ಯೋ ಸರ್, ಸರ್ ನನ್ ಕಂಡಿದ್ ಕಾಣಿಸಲ್ಲ ಸರ್, ನಿಜವಾಗ್ಲೂ ನಡೆದದ್ದು ಸರ್. ಸರ್ ಸರ್ ಅವರು ರಾಘವೇಂದ್ರ, ಏನಪ್ಪಾ ತಂದೆ, ನಾನು ಏನು ತಪ್ಪು ಮಾಡಿದ್ದೆ? ನೋಡಮ್ಮ, ನನ್ನ ಹೆಸರು ಮಾತ್ರ ಗೋಪಿಲೋಲ, ಆದ್ರೆ ನಿಜವಾಗ್ಲೂ ನಾನು ಬ್ರಹ್ಮಚಾರಿ. ನನ್ನನ್ನು ಬಿಟ್ಬಿಡು. ಅಯ್ಯೋ, ಕೈ ತೆಗಿ. ಬರ್ಲಾ ಸರ್? ಬರ್ಬೇಡಮ್ಮ, ಹೋಗು. ಅಯ್ಯೋ ಹೋಗಮ್ಮ. ಅಯ್ಯೋ, ಓಂ ಶಿವಾಯ ನಮಃ. ರಾಘವೇಂದ್ರ. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.